ಸರೋಜ ಇನ್ನ ರೊಟ್ಟಿನ ಬಡಿಯಾಕತ್ತೇನ? ಅಯ್ಯ ಲಗುನ ಮಾಡಕ್ಕಾಗೋದಿಲ್ಲ ನನಗೆ ಹೊತ್ತಾಗ್ತೈತಿ. ಮೊದ್ಲ ಹೊಲಕ್ ಬೇರೆ ಹೋಗ್ಬೇಕ ನೋಡು. ಇವತ್ ನಾನು ಮಧ್ಯಾಹ್ನ ಊಟಕ್ಕದು ಬರೋದಿಲ್ಲ. ಸಂಜಿಕೊಮ್ಮೆ ಬರ್ತೇನಿ. ಶೇಂಗಾ ಒಂದ್ ಕೀಳೋದೈತಿ. ಮತ್ತೆ ಶನಿವಾರ ಸಂತಿ ಒಂದ್ ಬಂತ ಅದಕ್ಕೆ ಹೇಳತ್ತೇನೆ. ಹೊಲ್ದಾಗಿನ ಕೆಲಸನ ಒಬ್ಬರಿಗೆ ನಿಗೋದೈತಿ. ಕೆಟ್ಟೈತಿ ಕೆಲಸ. ಮೊದ್ಲ ಬಿಸಿಲೊಂದು ರಣ 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 ಅನ್ನತೈತಿ. ನನ್ನ ಪ್ರೇಮಾಗ ಮತ್ತೆ ಎಲ್ಲವೂ ಹೇಳೇನಿ. ನಾಳೆ ಶೇಂಗಾ ಕೀಳಕ್ ಬರ್ತೇನೆ ಅಂದಾರ. ನಾನು ಅತ್ತ ಬುತ್ತಿ ಕಟ್ಕೊಂಡ್ ಬರ್ತೇನಿ. 4 ಮಂದಿ ಕೂಡಿ ಶೇಂಗಾ ಕೀಳೋಣಂತ. ಒಬ್ರೆ ಅದಕ್ಕೆ ಸುಮ್ಮನೆ ಇದು ಮಾಡ್ತೀರಿ? ಹಂಗ ಮಾಡಿಯೇನ? ಆಯ್ತು ತಗೋ. ನಾನ ಇವತ್ತ ಹೋಗ್ತೇನೆ ಹೊಲಕ್ಕ. ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ತೊಗೊಂಡ್ಬರ್ತೇನೆ. ಯಾಕಂದ್ರೆ ನಾಳೆ ಹೆಂಗಾದ್ರು ಸಂತಿ ಐತೆ. ಸಂತ್ಯಾಗ ಮಾರಾಕ್ ಕೂತ್ನಿ ಅಂದ್ರೆ ಅಟ್ಟ ಒಂದ್ 2 ರೊಕ್ಕರ ಬರ್ತಾವ. ಇಲ್ಲಾಂದ್ರೆ ಮತ್ತೊಂದ್ ವಾರ ಗಂಟ್ಲೆ ಕಾಯ್ಬೇಕಾಗ್ತದೆ ಸಂತಿ ಸಂಬಂಧ. ನೀವು 3 ಮಂದಿ ನಾಳೆ ಹೋಗ್ರಿ. ಮಾತ್ ಹಚ್ಕೊಂಡ್ ಕುಂದ್ರಾಕ್ ಹೋಗ್ಬೇಡ್ರಿ. ಕೆಲಸ ಮಾಡ್ರಿ. ಮೊದ್ಲ ನೀ ಹೆಣ್ಮಕ್ಳಿಗೆ ಮಾತ್ ಸಿಕ್ಕ್ರ ಸಾಕ. ಒಂದ್ ಮಣ ಹೊಲಾನ ಸಿಕ್ಕಂಗ ಆಗ್ತೈತಿ. ಕೆಲಸಾನು ಮಾಡ್ರಿ ಅಟ್ಟ. ಅಯ್ಯ ಇದು ಎಂತ ಅತ್ತೆ ತತ್ತ ಎಲ್ಲ ಬೇವರ್ಸಿದ ಮಣ್ಣಾಗಡಗಿ ಅತ್ತೈತೆ ಅಕ್ಷರಕ್ಕೆ ಅತ್ತೈತ. ಅಲ್ಲ ಸಸಿ ಕಳ್ಳಾಗಿನ ತಾಳಿ ಕಿತ್ಕೊಳತೈತಲ್ಲ. ಇವತ್ತು ಇದಕ್ಕೇನು ಬರಬಾರ್ದು ಬಂದೈತೆ. ನಮ್ಮ ಅತ್ತಿನ ಹಿಂಗೆ ಐತೆ ಬೇವರ್ಸಿದ. ಸಾಯೋ ಮಟಾನು ನಾನು ವರ್ಷ ಕಡಿಗ ಬಾಯಾಗ ಮಣ್ಣು ಹಾಕೊಂಡು ಹೋಗು ಮುಂದೆ. ಸರೋಜ ನೀರಟ್ಟು ತಗೊಂಬಯವ್ವ ರೀ. ಅದ ಇದ್ರಿ ಇದನ್ನ ಹೇಳಕ್ ಮರ್ತೀನಿ ನೋಡ್ರಿದ. ಪದ್ಮಾ ಫೋನ್ ಹಚ್ಚಿಲ್ರಿ ನಿನ್ನೆ. ಅದು ಹೇಳ್ಬೇಕಂದ ನೆನಪು ಬರ್ಲಿಲ್ರಿ ನನಗೆ. ಮತ್ತೆ ಆಕಿನೋ ಪಗಾರ ಹಾಕ್ಯಾಳಂತ್ರಿ ತಿಂಗಳದ. ಅಪ್ಪಗೆ ಹೇಳು ತಕ್ಕೋ ಅಂತ ಹೇಳಿ ಅಂತ ಅಂದಿಲ್ರಿ. ಅದನ್ನ ಹೇಳ್ಬೇಕಂದಿರಿ. ನನ್ನ ತಲ್ಯಾಗನು ಉಳಿಲಿಲ್ಲ ಅದ ಕೆಲಸದಾಗ. ಅದಕ್ಕೆ ನೋಡ್ರಿ ಯಾವಾಗ ಸೌಡ್ ಸಿಕ್ಕಾಗ ಹೋಗಿ ತಕ್ಕೊಂಬ. ಮಗಳು ಫೋನ್ ಹಚ್ಚಿದ್ಲನ? ನನಗೂ ಹಚ್ಚಿದಂಗಾಗೈತಿ. ಏನು ನೆನಪ ಉಳಿಯೋದಿಲ್ಲ ಬಿಡ. ಗದ್ದಲ್ದಾಗ ಕೆಲ್ಸದ ಗದ್ದಲ್ದಾಗ ಏನು ನೆನಪು ಉಳಿಯೋದಿಲ್ಲ. ಈಗ ಇವತ್ತರ ಶೇಂಗಾ ಕೀಳಾಕ್ ಹೊಂಟೇನ ಹೊಲದ ಕಡೆ. ನಾಳೆ ಮತ್ತು ಸಂತಿಗೆ ಹೋಗ್ಬೇಕು. ನೋಡೋಣ ತಗೋ. ನಾಳಿದ್ದು ಸ್ವಲ್ಪ ಸೌಡ್ ಮಾಡ್ಕೊಂಡ ಬ್ಯಾಂಕ್ ಕಡೆ ಅಟ್ಟು ಹೋಗಿ ಬರ್ತೇನೆ ತಗೋ. ಇವತ್ತರ ಆಗೋದಿಲ್ಲ. ಆಯ್ತು ತಗೋ. ನಾನು ಹೊಲದ ಕಡೆ ಹೋಗ್ತೇನೆ. ಹೊತ್ತಾಗ್ತೈತಿ ನನಗೆ. ಮತ್ತೆ ಅಲ್ಲಿ ಕೆಲಸ ಆಗೋದಿಲ್ಲ. ಬಿಸಿಲು ಬಂದು ಅಂದ್ರೆ ಇದು ಸಂಜಿಕ ಪದ್ಮಾಗಟ್ಟ ಫೋನ್ ಹಚ್ಚೋಣ. ಭಾಳ ದಿನ ಆತ ಊರ್ ಕಡೆನೂ ಬಂದಿಲ್ಲೇನಿಲ್ಲ. ನೋಡೋಂಗಾಗೈತೆಕಿನ್ನ. ಕಲ್ಲಪ್ಪ ಅದೇನ್ ಬೇಕಾದ್ರೂ ಆಗ್ಲಿ. ಈ ಸರ್ತಿ ನನ್ನ ಮೊಮ್ಮಗಳ ಇಲ್ಲೇ ಬಂದಿರ್ಬೇಕಾಕಿ. ಹೋದಾಕಂತ ಹೋದಾಕಿ ಗೊತ್ತಿಲ್ಲ ದೂರಾಗ ಅಲ್ಲೇ ಕೆಲಸ ಮಾಡಾತಾಳ. ತಿಂಗಳ ಪಗಾರ ಕಳಿಸ್ತಾಳ ಅಂತೇಳಿ ನೀವು ಏನ ಸುಮ್ಮ ಆದಿರಲ್ಲ. ಆಕಿನ ಮದ್ವಿ ಮಾಡೋ ವಿಚಾರ ಆಯ್ತು ಏನಿಲ್ಲ ನಿಮ್ಮಿಬ್ಬರಿಗೂ? ಇನ್ನು ಅಷ್ಟು ದಿನ ಹೋದ್ರ ಅಲ್ಲಿಂದ ನಾ ಹುಡುಗನ್ ಕರ್ಕೊಂಬಂದ ಮದ್ವಿ ಮಾಡ್ಕೊಂಡಿ ಅಂತ ಫೋನ್ ಹಚ್ಚಿ ಹೇಳ್ತಾಳ. ಕಲ್ಲ ನಾ ಈಗ ಹೇಳತ್ತೇನೆ ನಿನಗ. ನಮ್ಮ ವಂಶದಾಗ ಯಾರು ಇನ್ನೂ ಮಠ ಇಂಥ ಹೇಳ್ ತಿನ್ನೋ ಕೆಲಸ ಮಾಡಿಲ್ಲ ಏನ. ನಮ್ಮ ವಂಶದಾಗ ಇನ್ನೂ ಮಠ ಇಷ್ಟು ಓದಿಲ್ಲ ಯಾರೂ ಹುಡುಗಿಯರ. ಓದಿದ್ರು ಬ್ಯಾರೆ ಊರ್ದಾಗ ಇದ್ದಿದ್ದಿಲ್ಲ ಏನ. ಆಕೇನಾರ ಗದ್ಲ ಮಾಡ್ಲು ಅಂದ್ರೆ ನಮ್ಮ ವಂಶದ ಮರ್ಯಾದೆ ಉಳಿಯೋದಿಲ್ಲ. ಆಕಿನ ತಾಬಡ್ತೊಬ್ಬ ಕಳ್ಸ. ಫೋನ್ ಹಚ್ಚಕ್ಕಿಗ ಆದಷ್ಟು ಲಘು ಬಾ ಅನ್ನ. ಯವ್ವ ಯಾಕೆ ಇಟ್ಟು ಹೋದ್ರಾತಿ? ನಾಯನ ಆಕಿನ ಪಗಾರ ತಿನ್ನೋ ಸಂಬಂಧ ಆಕಿನ ಇಟ್ಕೊಂಡೇನಂತ ತಿಳ್ಕೊಂಡಿ ಮದ್ವಿ ಮಾಡ್ಲಾರ್ದ. ಆಕಿನ ಪಗಾರ 1 ರೂಪಾಯಿನೂ ಮುಟ್ಟಿಲ್ಲ ಇನ್ನ ಮಟ. ಆಕಿಗೆ ಬಂಗಾರ ಅದ ಇದ ಮಾಡಿಸಿ ಆಕಿನ ಹೆಸರಲ್ಲೇ ಇಟ್ಟೇನ. ಕುಂಡ್ರಿ ಸುಮ್ಮನೆ ತಲೆ ಕೆಡಿಸ್ಕೊತಿ ನೋಡ್. ಹೆಣ್ಣು ಹುಡುಗಿಯರ ಚಲೋ ತಂಗಿ ಕಲಿತ ನೌಕರಿ ಹಿಡಿದ ಅವ್ರ ಕಾಲ್ ಮ್ಯಾಗ ಅವ್ರು ನಿಂದಿರ್ಬೇಕು ಅನ್ನೋದು ಆಸೆ ನನಗೆ. ಅದಕ್ಕೆ ಕಲ್ಸಿನ. ಹೌದಾ ನೀ ಹೇಳೋದ್ ಖರೆ ಐತಿ ಏನ. ಕಾಲಕ್ಕೆ ತಕ್ಕಂಗ ಬದಲಾಗ್ಬೇಕು. ಆದ್ರೆ ನಮಗ್ ಗುರುತು ಸಿಗಲ್ಲ ಆದಂಗ ಬದಲಾಗಬಾರ್ದ. ಮೊದ್ಲ ಗೌಡ್ರ ಮಗಳು ಹೋಗ್ಬೇಕು. ಓಡಿ ಹೋಗ್ಯಾಳ ಅಂತ ನಂಗೆ ಎದಿ ಡವ ನಾತೈತಿ. ಅದಕ್ಕೆ ಕರೆಸ್ಲಾ ನಿನ್ ಮಗನ ಕರೆಸ್ಲಾ ನೀನ? ಅವ್ವ ನಿಂದು ಒಳ್ಳೆ ನೋಡವ. ನೀನು ಸುಮ್ಮನೆ ಇರೋದಿಲ್ಲ. ಊರಾಗಿಂದೆಲ್ಲ ಸುದ್ದಿ ತಗೊಂಬಂದ ನಮ್ಮ ಮನ್ಯಾಗು ಹಂಗ ಆಗ್ತೈತೆ ಅಂತ ಕುಂದಿರ್ತಿ. ಆಕೆ ಯಾರೋ ಓಡ್ ಹೋದ್ಲ ಅಂತೇಳಿ ಎಲ್ಲಾರು ಓಡ್ ಹೋಗ್ತಾರ ಊರಾಗಿನವ್ರ. ನನ್ನ ಮಗಳ ಹಂತಕ್ಕೆ ಅಲ್ಲ. ನಾನ ಈ ವಾರದಾಗ ಕರೆಸ್ತೇನೆ 1-2 ದಿನ. ಸುಮ್ಮನೆ ನೀ ಹೋಗಿ ಕುಂಡ್ರ ಹೋಗಲ್ ಟಿವಿ ನೋಡ್ಕೋ ಅಂತ. ಮತ್ತೆ ಯಾವಾರ ಸೀರಿಯಲ್ ಹೋಗ್ತಾ ನೀನು. ಮತ್ತ ನನ್ನ ಮಗಳ ಮೇಲೆ ಸುಮ್ಮನೆ ನೀ ಅಂತವಲ್ಲ ಅಪವಾದ ಹಾಕ್ಬೇಡ ನೋಡ್. ಹಂತಕ್ಕೆ ಅಲ್ಲ ನನ್ನ ಮಗಳು. ಹೌದು ನಿನ್ನ ಮಗಳ ಅಂತಕ್ಕೆಲ್ಲ ಕರೆ. ಆದ್ರೆ ಆಕಿನ ವಯಸ್ಸು ಕೇಳಬೇಕಲ್ಲ. ನಾನು ಹೋಗ್ತೇನೆ. ಆಕಿನ ಕರ್ಕೊಂಡು ಬರ್ತೇನೆ. ಬಸ್ ಹತ್ತಿಸ್ ನನಗೆ. ಯಾವ ಬಸ್ ಹೇಳಿ ನಾನು ಹತ್ತಿ ಹೋಗಿ ಕರ್ಕೊಂಡು ಬರ್ತೇನೆ ನನ್ನ ಮೊಮ್ಮಗಳ. ರೀ ನಂಗೆ ಅತ್ತಿ ಮಾತು ಕೇಳ್ರಿ ಎದಿ ಒಳಗೆ ಬುಗುಲ್ ಅನ್ನತೈತ್ರಿ. ಯಾವುದಕ್ಕೂ ನೀವು ಪದ್ಮಾನ್ ಕರೆಸ್ಬಿಡ್ರಿ. ಈ ವರ್ಷ ಮಾಡಲಿಲ್ಲ ಸಾಕಾಕಿ. ಇನ್ನೇನು ಮಾಡೋದು ಬೇಕಾಗಿಲ್ಲ. ಇಲ್ಲೇ ಒಂದು ಯಾವ್ದಾರು ಚಲೋ ಹುಡುಗನ ಹುಡುಕಿ ಮದ್ವೆ ಮಾಡೋಣಂತ್ರಿ. ನೀವು ಹೋಗಿ ಹೊಲದ ಕಡೆ. ನಾನು ಫೋನ್ ಹಚ್ಚಿ ಆಕಿನ
ಪದ್ಮ ನಿಂಗೆ ಬುದ್ಧದು ಐತೇನಿಲ್ಲ ಅವಗೊಂದು ತಿಳಿಯೋದಿಲ್ಲ ಅಂತ ನಿನಗೂ ತಿಳಿಯೋದಿಲ್ಲ. ಅಲ್ಲ ಈಟ್ ವರ್ಷ ಆಕಿಗೆ ಓದಿಸಿದ ಅದಕ್ಕೆ ನಾವು ಆಕಿನೇನು ಮದುವೆ ಮಾಡಬಾರ್ದು ಹಂಗೆ ಇಟ್ಕೋಬೇಕಂತ ನನ್ನೇನು ವಿಚಾರ ಇಲ್ಲ. ನಾನೀಗ 2-3 ತಿಂಗಳ ಹಿಂದೆ ಆಕಿಗೆ ಕೇಳಿದ್ನಿ ಮದ್ವೆ ಅದು ಮಾಡೋದೈತೆ ಅಂತೇಳಿ. ಆಕೆ ಅದು ಏನೋ ಎಂಥದ್ದು ಪ್ರಮೋಷನ್ ಅಂತಾರಲ್ಲ ಅದಾಗೈತಂತ. ಇನ್ನೊಂದು ಸ್ವಲ್ಪ ದಿನ ಮಾಡ್ತೇನೆ ಅಂತ ಹೇಳಿಲ್ಲ. ಮಾಡ್ಬಾಳ ಬಿಡ. ಪ್ರಮೋಷನ್ ತಗೊಂಡು ನೀವೇನ್ ಮಾಡ್ತೀರಿ? ಸುಮ್ಮನೆ ಇದ್ದು ಬಿಡ್ರಿ ನೀವು. ಈಗ ನನ್ನ ಮಗಳು ಅಲ್ಲಿ ಇರೋದು ಬೇಡ ಬೇಕಾದ್ರೆ ಮುಂದೆ ಆಕಿ ಮದುವೆ ಆದ್ಮೇಲೆ ಆಕಿ ನೌಕರಿ ಮಾಡ್ಕೊಂಡು ಇರುವಾಳ ಆಕಿಗೇನದು ಕಲಿಸೀವಿ ಮತ್ತು ಚಲೋ ತಂಗಿ ಕೆಲಸ ಮಾಡಂಗದಾಳು ಅಟ್ ಸಾಕಾಕಿ ಮುಂದೆ ಆಕಿನ ಕಾಲ್ ಮೇಲೆ ನಿಲ್ತಾಳ. ಅದನ್ನ ಬಿಟ್ಟು ಪಾಪ ಮದುವೆ ಆಗ್ಲಾರ್ದ ಹುಡುಗಿ ನಾವೆಲ್ಲೋ ಇಡೋದು ನಾವಿಲ್ಲಿರೋದು ಸರಿ ಕಾಣಿಸ್ವಾತದ. ನಾನು ಫೋನ್ ಹಚ್ಚಿ ಕರೆಸ್. ಆಯ್ತು ತಗೋ, ನಾ ಹೊಲದ ಕಡೆ ಹೋಗ್ತೇನೆ. ದಗದ ಭಾಳ ಐತೆ ನನಗೆ. ನೀವು ಏನರ ಮಾಡ್ಕೊರಿ, ಕರೆಸ್ರಿ ಏನರ ಮಾಡ್ರಿ. ಇಬ್ರು ಒಂದಾಗಿರಿ. ನನ್ನ ಮಾತು ಯಾಕೆ ಕೇಳಕ್ಕೆ ಹೋಗಿರಿ ನೀವು? ನಾ ಸಂಜೆಗೆ ಬರ್ತೇನೆ. ನೀನು ಹೋಗ್ತೇನೆ ನೋಡಿ. ಅತ್ಯಾರ ನೀವು ಇದನ್ನ ಹೇಳಿ ಚಲೋ ಮಾಡ್ರಿ ನೋಡ್ರಿ. ನನಗೂ ಅನ್ಸಾತಿತ್ತು ಭಾಳ ದಿನದಿಂದ ಕರೆಸ್ಬೇಕಾಕಿನ್ನ ಅಂತ ಹೇಳಿ. ನಾನಾರ ಓದಿಲ್ಲ ಆಕೆರ ಓದಿ ನೌಕರಿ ಮಾಡತಾ ಮಾಡ್ಲಿ ಬಿಡ ಅಂತ ಸುಮ್ಮನಿದ್ದೆ. ಈಗ ಕರ್ಸೆ ಬಿಡೋದ್ರಿ ಆಕಿನ್ ಬಿಡೋದು ಬೇಡ. ಅದಕ್ಕ ಹೇಳೋದ ಮನ್ಯಾಗೊಂದ ಹಿರಿ ಜೀವ ಇರ್ಬೇಕಂತೇಳೆ. ನೀವಿಬ್ರು ಗಂಡ ಹೆಂಡತಿ ನಿಮಗ್ ನೀವು ಭಾಳ ಶಾಣೆ ಅನ್ಕೊಂಡ್ ಬಿಟ್ಟಿರಿ ಏನ. ನಿಮ್ದನ ಕರೆ ಮಾಡ್ತೀರಿ. ಚಾ ಮಾಡೋಟ ಏನ ನಾನಿಟ್ಟ ಧಾರಾವಾಹಿ ನೋಡ್ಕೊಂತ ಕುಂತಿರ್ತಾನೆ. ಆ ಕಡೆ ಏನ್ರ ನಾಷ್ಟಾನು ತಗೊಂಬಾ. ಅಯ್ಯೋ ಹಣೆ ಬರ, ಧಾರಾವಾಹಿ ಬಿಟ್ಟು ನೀವು ಬಂದಿರಿ? ನಿಮ್ಮ 20-30 ಧಾರಾವಾಹಿಗಳದ ಅವ್ನ್ ಬಿಟ್ಟು ನೀವು ಹೆಂಗ್ ಬಂದ್ರಿ? ನೀವು ಹೋಗ್ರಿ, ನಾಳೆ ನಾಷ್ಟಾ ಅದು ತಗೊಂಡ್ಬರ್ತೇನೆ. ಮತ್ ಧಾರಾವಾಹಿ ಮುಂದೆ ಹೋಗ್ತಾರ ಕತಿ ಯಾರು ಹೇಳೋರಿ ನಿಮ್? ಇದೇ ಪ್ರೀತಿ ಇದೇ ರೀತಿ ಇರಲಿ ಎಂದಿಗೂ, ಜೀವನೀನೇ ಜೀವನ. ಅಲ್ಲ ಯಾರಿರ್ಬೋದು ಬೆಳಗ್ಗೆ ನನ್ನ ನಿದ್ದೆ ಎಲ್ಲ ಹಾಳಾಗೋಯ್ತು. ಈ ತರ ನಾ ರಿಂಗ್ಟೋನ್ ಇಡೋದು. ನಾನು ನಿದ್ದೆಗಣ್ಣಲ್ಲಿ ಎದ್ದು ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೆ. ಸಾಂಗ್ ಕೇಳಿ ಕೈಯೋ ಕಾಲು ಮುರ್ಕೊಂಡ್ ಬಿಡ್ತಾ ಇದ್ದೆ. ಯಾಕೆ ಗೂಬೆ ನನ್ನ ಮಕ್ಕಳು ಈ ತರ ಸಾಂಗ್ ಇಟ್ಬಿಟ್ಟಿದ್ದಾರೆ, ಅದು ಜೋರಾಗಿ. ಅಲ್ಲ ನಾನು ಒಬ್ಳೆ ಇದ್ರಿ, ನೀವೆಲ್ಲ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನೋಡು. ಇದೇನ್ ಟಿವಿ ಅನ್ಕೊಂಡಿದಾರ ಅಥವಾ ಫಿಲ್ಮ್ ಪ್ಯಾಕೇಜ್ ಅನ್ಕೊಂಡಿದಾರ ಈ ತರ ಸೌಂಡ್ ಇಡಕ್ಕೆ? ಅದು ಪದ್ಮನ್ ಕಾಲೇ ಇರ್ಬೋದು. ಪದ್ಮನ್ ಮನೆಯಲ್ಲಿ ಕೋಳಿ ಹೋಗಿತ ಮುಂಚೆನೆ ಎದ್ದು ಇವಳಿಗೆ ಕಾಲ್ ಮಾಡ್ತಿರ್ತಾರೆ. ಇವಳಿಂದ ನಮ್ ನಿದ್ದೆನೂ ಹಾಳು. ಪದ್ಮ ಎದ್ದಳು, ನಿನ್ ಕಾಲ್ ಬರ್ತಾ ಇದ್ರಿ. ನಮ್ಮ ಮನೆಯಿಂದ ದಿನ ಫೋನ್ ಬರುತ್ತೆ, ನೀನೇ ಎದ್ಬಿಡ್ತೀಯ ಬೇಗ. ಅಲಾರಾಮ್ ತರ ಆಗ್ಬಿಟ್ಟಿದೆ ನಮ್ಮ ಮನೆ ಫೋನು ನಿನಗೆ. ಐ ಆಮ್ ರಿಯಲಿ ಸಾರಿ ಕಣೆ, ನಂಗೆ ಕೇಳಿಸ್ಲೇ ಇಲ್ಲ, ನಿದ್ದೆ ಮಾಡ್ತಾ ಇದ್ನಲ್ಲ. ಇನ್ಮೇಲೆ ಸೈಲೆಂಟ್ ಇಡ್ತೀನಿ. ಇವತ್ತು ಮರ್ತಿದ್ದೀನಿ ಕಣೆ. ನಾಷ್ಟಾ ಮಾಡ್ರಿ, ನಿಮ್ಗೆ ಚಾ ಮಾಡ್ಕೊಟ್ಟ ಅರಿಯೋದಕ್ಕೆ ಹೋಗ್ತೇನ್ರಿ ಹಳ್ಳದ ಕಡೆ. ಬಾಜು ಓಣರ್ ಬರಾತಾರ್ರಿ, 4 ದಿನದ ಅರಿಯೋದ, ಅದಕ್ಕೆ ಈಗ ಹೋಗ್ತೇನ್ರಿ ನಾನು. ಮಗಳಿಗೆ ಫೋನ್ ಹಚ್ಚಿದ ಫೋನ್ ಹಚ್ಚಿಂದ ಅತ್ಯಾರ ಆಕಿ ಎಬ್ಸ್ಲಿಲ್ಲ. ಎಂದ ಕೆಲಸದಾಗದು ಇದ್ದಾಳು. ನೋಡ್ದ ಈಗ ಬಡ್ಕೊಳಕತ್ ನೋಡ್ರಿ ಫೋನ್. ಏನಂತ ಕೇಳ್ತೇನಿ, ನೀವು ನಾಷ್ಟ ಮಾಡ್ಕೊರಿ. ಹಲೋ ಅವ್ವ, ಇನ್ ಬೆಳಗ್ಗೆ ಫೋನ್ ಹಚ್ಚಿದ್ದಿ? ನಾ ಆರಾಮದೇನವ್ವ. ಮನ್ಯಾಗ ಎಲ್ಲಾರು ಹೆಂಗದಾರು? ಹೌದು. ಅಪ್ಪ ಹೊಲದ ಕಡೆ ಹೋಗ್ಯಾನ? ಅವ್ವ ನಾಳೆ ಬಾ ಅಂದ್ರೆ ಹೆಂಗಾಗ್ತೈತಿ ಹೇಳಿ ನೋಡೋನು. ಹಬ್ಬಕ್ಕ ಆಯ್ತು ತಗೋ, ಪರ್ಮಿಷನ್ ಕೇಳಿ ಬರ್ತೇನೆ ತಗೋ. ನಾಷ್ಟ ಇಲ್ಲವ್ವ ಇನ್ನೇ ಮಾಡ್ಬೇಕ. ಆಯ್ತು ತಗೋ ಇಡ್ಲಿ. ಅವ್ವನು ನೆನಪು ಭಾಳ ಆಗತೈತಿ ಬಾ ಅನ್ನತ್ತಾಳ. ನನಗೂ ಹೋಗ್ಬೇಕನ್ನೋ ಆಸೆ ಐತಿ. ಭಾಳ ದಿನ ಆತ ಹೋಗೇ ಇಲ್ಲ. ಆದ್ರೆ ಬಾಸ್ ಕಡೆನೂ ಪರ್ಮಿಷನ್ ಕೇಳಬೇಕು. ವರ್ಕ್ ಫ್ರಮ್ ಹೋಮ್ ಮಾಡ್ರೆ ನಡೀತೈತೆ ಅನ್ನಿಸ್ತೈತಿ. ಆಯ್ತಾಯ್ತು, ಹೋಗಿ ಬರೋದ ಬೆಟ್ರ್ ಅನ್ನಿಸ್ತೈತಿ. ಊರ ಕಡೆ ಹೋಗಕ್ಕೆ ರೆಡಿ ಆಗ್ಯಾನಂದ್ರೆ ಶಾಪಿಂಗು ಮಾಡಾಕಬೇಕು. ಇಲ್ಲಿ ಹಂಗೆ ಸ್ಕರ್ಟ್ ಮಿನಿ ಡ್ರೆಸ್ ಹಾಕೊಳಕಂತೂ ನಡೋದಿಲ್ಲ ಊರಾಗ. ನಮ್ಮ ಊರಾಗ ಜೀನ್ಸ್ ಮಿನಿ ಸ್ಕರ್ಟ್ ಹಾಕ್ಕೊಳ್ಳೋದು ನಾಯಂತೂ ಬೆನ್ನ ಹತ್ತಿ ಬಿಡ್ತಾವ. ಅಯ್ಯೋ ಏನದ ನೆಲ ಎಲ್ಲ ಅದರದಂಗೆ ಆತಲ್ಲ, ಏನಾಯ್ತು? ಏಕಿ ಬಿದ್ಲು? ಅದೇನು ಹೊಸದಲ್ ಬಿಡು. ನನ್ನ ಫೋನಿಗೆ ಹಂಗೆ ಬೆಳಗ್ಗೆ ಫೋನ್ ಬರ್ತೈತಲ್ಲ ಅಲಾರಾಮ್ ಗತಕ್ಕೆ, ಹಂಗೆ ಈಕಿ ದಿನಾ ಕನಸು ಕಾಣ್ಕೊಂತ ಕೆಳಗೆ ಬೀಳ್ತಾಳೆ. ಆದರೆ ಈಕಿ ಬಿದ್ದಾಗ ಮಾತ್ರ ಮಿನಿ ಸೈಜ್ ನೀ 4ನೇ ಫ್ಲೋರಿಂದ ಕೆಳಗೆ ಬಿದ್ದಂಗೆ ಆಗ್ತೈತಿ. ಬಾಂಬ್ಗಿಂತನೂ ಭಾಳ ಕೆಟ್ಟ ಸೌಂಡ್ ಬರ್ತೈತಿ ಬಿಡು. ಚಿಂಕಿ ನಿನ್ನ ಬೆಡ್ ಬಿಟ್ಟು ನೆಲಕ್ಕೆ ಬಂದಿದ್ಯಾ? ಬೇಗ ಎದ್ದಳು. ಅಲ್ಲ ಈಕಿನ ಬಾಡಿ ಹತ್ತರ್ಲೆ ಮಾಡಿದೈತಿ, ಕಲ್ಲಿಲೆ ಐತೋ ಕಾಂಕ್ರೀಟ್ಲೆ ಐತೋ, ದಿನ ಬೀಳ್ತಾಳಲ್ಲ ಈಕಿಗೆ ಪೆಟ್ಟದು ಹತ್ತೋದಿಲ್ಲ. ಏನ್ ಜನನ ಗಲಾಟೆ ಮಾಡ್ತಾ ಇರ್ತಾರೆ. ನಿದ್ದೆ ಮಾಡಿದ್ರೆ ಎಬ್ಬಿಸ್ಬಿಡ್ತಾರೆ ನೋಡು. ಗಲಾಟೆ ಮಾಡಿ ನಿದ್ದೆ ಮಾಡಕ್ಕೆ ಕೊಡಲ್ಲ ನೆಮ್ಮದಿಯಾಗಿ. ಬೆಳಕಾಗ್ಬಿಡ್ತಾ? ಇಲ್ಲಿ ವಾಕ್ ಮಾಡ್ತಾ ಇದ್ದೀರಾ? ಸರಿ ನಾನೇ ನೆಲದ ಮೇಲೆ ಬಂದು ನಿದ್ದೆ ಮಾಡಿದ್ದು. ನಾನೇ ಮೇಲಿಂದ ಬಿದ್ದಿಲ್ಲಪ್ಪ, ನಿದ್ದೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಫ್ಲೋರ್ ಮೇಲೆ ಬಂದು ನಿದ್ದೆ ಮಾಡ್ತಾ ಇದ್ದೆ. ಏನ್ ನೋಡ್ತಾ ಇದ್ದೀರಾ? ಇಲ್ಲೊಂದು ಕೋತಿ ನಾ ಕುಣಿತಾ ಇದ್ದೆ. ಹೋಗಿ ನಿಮ್ ಕೆಲಸ ಮಾಡ್ಕೊಳ್ಳಿ. ಬಂದ್ಬಿಟ್ರೆ ನೋಡ್ತಾ ನಿಂತ್ಕೊಂಡು